ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿ ದಿಸ್ ಸೈಡ್. ನೀವೇನಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಟಕ್ ಅಂತ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ನೀವೇನಾದರೂ ಟ್ರಾವೆಲ್ ವಿಡಿಯೋಸ್ ಹಾಗೂ ಶಾಪಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ವಿಡಿಯೋಸ್ನ ಇಷ್ಟಪಡೋದಾದರೆ ಮೇಕ್ ಶೋರ್ ದಟ್ ಯು ಆರ್ ಸಬ್ಸ್ಕ್ರೈಬಿಂಗ್ ರೈಟ್ ನಾವು. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನನ್ನ ಬಕೆಟ್ ಲಿಸ್ಟ್ ಬಗ್ಗೆ ಇರುತ್ತೆ. ನಾನು ಏನೇನೆಲ್ಲ ಆಕ್ಟಿವಿಟೀಸ್ನ ನನ್ನ ಬಕೆಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಸೊ ದಟ್ ನೀವು ಬಕೆಟ್ ಲಿಸ್ಟ್ನ ಮಾಡ್ಕೊಳ್ಳೋದಕ್ಕೆ ಸಮ್ ಮೋಟಿವೇಶನ್ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೀವಿನ್ನೂ ನಿಮ್ಮ ಬಕೆಟ್ ಲಿಸ್ಟ್ನ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೋಡ್ತಾ ನಿಮ್ಗೆ ಏನಾದರೂ ನಾನು ಮೆನ್ಷನ್ ಮಾಡಿರೋ ಆಕ್ಟಿವಿಟೀಸ್ ನಿಮಗೂ ಮಾಡಬೇಕು ಅಂತ ಅನಿಸಿದ್ರೆ ಮೇಕ್ ಶೋರ್ ದಟ್ ಯು ಆರ್ ಟೇಕಿಂಗ್ ಅ ಸ್ಕ್ರೀನ್ ಶಾಟ್ ಆರ್ ನೀವು ಮೆನ್ಷನ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಬಕೆಟ್ ಲಿಸ್ಟಲ್ಲಿ ಯಾವ್ದಾವ ಥರದ ಆಕ್ಟಿವಿಟೀಸ್ ಇರುತ್ತೆ ಅಂದರೆ ಮೈ ಬಕೆಟ್ ಲಿಸ್ಟ್ ಇಸ್ ಫುಲ್ಲಿ ಅಬೌಟ್ ಅಡ್ವೆಂಚರಸ್ ಆಕ್ಟಿವಿಟೀಸ್. ಬಿಕಾಸ್ ನಾನು ಯಾವ ಥರ ಪರ್ಸನ್ ಅಂದರೆ ನನಗೆ ಅಡ್ವೆಂಚರಸ್ ಆಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಐ ಆಮ್ ದಟ್ ಸಾರ್ಟ್ ಆಫ್ ಅ ಪರ್ಸನ್ ಹೂ ಲವ್ಸ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಸೋ ಮಚ್. ಅದಕ್ಕಾಗಿ ನನ್ನ ಬಕೆಟ್ ಲಿಸ್ಟಲ್ಲಿ ಕೂಡ ತುಂಬಾ ಅಡ್ವೆಂಚರಸ್ ಆಕ್ಟಿವಿಟೀಸ್ದು ಮೆನ್ಷನ್ ಮಾಡಿದ್ದೀನಿ. ಸೊ ಒಂದೊಂದಾಗಿ ನಿಮಗೆ ಯಾವುದ್ಯಾವುದೆಲ್ಲ ನನ್ನ ಬಕೆಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಆ್ಯಂಡ್ ನಾನು ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕೂಡ, ಬಟ್ ನಾನು ಏನು ಬಕೆಟ್ ಲಿಸ್ಟ್ನ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಒಂದು ವಿಷನ್ ಬೋರ್ಡ್ ಥರ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ ಆ್ಯಂಡ್ ಸಮ್ ಡೇಸ್ ಆದಮೇಲೆ ನಿಮಗೆ ಆ ವಿಡಿಯೋನು ಕೂಡ ನಿಮಗೆ ಸಿಗ್ಬೋದು ನೋಡಲಿಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಆ್ಯಂಡ್ ನನ್ನ ಬಕೆಟ್ ಲಿಸ್ಟ್ ಕಡೆ ಬರೋದಾದರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ಇನ್ ಮೈ ಬಕೆಟ್ ಲಿಸ್ಟ್ ಯಾವಾಗಲೂ ಫಸ್ಟ್ ಬರ್ತಕ್ಕಂಥದ್ದು ಸ್ಕೈ ಡೈವಿಂಗ್. ನನಗೆ ಸ್ಕೈ ಡೈವಿಂಗ್ ಅಂದರೆ ತುಂಬಾ ಇಷ್ಟ. ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ವೀಡಿಯೋಸ್ನ ನೋಡಬೇಕಾದ್ರೆ ಜಾಸ್ತಿ ನನಗೆ ಸ್ಕೈ ಡೈವಿಂಗ್ದು ವೀಡಿಯೋಸ್ ಪಾಪಪ್ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಅಡ್ವೆಂಚರಸ್ನ ತುಂಬ ಇಷ್ಟಪಡೋದ್ರಿಂದ ನನಗೆ ಆ ಆ್ಯಕ್ಟಿವಿಟಿನ ಮಾಡೋದಕ್ಕೆ ತುಂಬಾ ಆಸೆ ಇದೆ. ನನಗೆ ಗೊತ್ತಿಲ್ಲ ಯಾವತ್ತದಾಗುತ್ತೆ ಅಂತ, ಬಟ್ ಬಕೆಟ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಆ ಆ್ಯಕ್ಟಿವಿಟೀಸ್ನ ಪಕ್ಕಾ ನಾನು ಲೈಫ್ ಟೈಮಲ್ಲಿ ಮಾಡ್ತೀನಿ ಅನ್ನೋದು ನನ್ನ ನಂಬಿಕೆ, ಆ್ಯಂಡ್ ಮಾಡ್ತೀನಿ ಕೂಡ. ಫಸ್ಟು ನಾನು ಸ್ಕೈ ಡೈವಿಂಗ್ ಕಡೆ ಹೇಳಿದೆ. ಆ್ಯಂಡ್ ನಿಮಗೆ ಸ್ಕೈ ಡೈವಿಂಗ್ ಅಂದರೆ ಏನು ಅಂತ ನಿಮಗೆ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಕೈ ಡೈವಿಂಗ್ ಅಂದರೆ ಏನು ಅಂತ. ಬಟ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಒಂದು ಕ್ಲಿಪ್ನ ಹಾಕ್ತೀನಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಸ್ಕೈ ಡೈವಿಂಗ್ ಹೇಗಿರುತ್ತೆ ಅಂತ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನನ್ನ ಬಕೆಟ್ ಲಿಸ್ಟಲ್ಲಿ ಸೆಕೆಂಡ್ ಮೆನ್ಷನ್ ಮಾಡಿರ್ತಕ್ಕಂಥ ಆಕ್ಟಿವಿಟಿ ಯಾವುದಪ್ಪ ಅಂದರೆ ಬಂಜಿ ಜಂಪಿಂಗ್. ನನಗೆ ಬಂಜಿ ಜಂಪಿಂಗ್ ಕೂಡ ತುಂಬಾ ಇಷ್ಟ. ಅದು ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಆ್ಯಂಡ್ ಒಂದು ಒಳ್ಳೆ ಪ್ಲೇಸಲ್ಲಿ ನಾವು ಬಂಜಿಂಗ್ ಜಂಪಿಂಗ್ ಮಾಡಿದ್ರೆ ನಮಗೆ ವ್ಯೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದು ಕೂಡ ನನ್ನ ಬಕೆಟ್ ಲಿಸ್ಟಲ್ಲಿದೆ. ನೀವು ನಾನು ಏನೇನು ಮೆನ್ಷನ್ ಮಾಡ್ತಿದ್ದೀನಿ ಆಕ್ಟಿವಿಟೀಸ್ ಅದೆಲ್ಲ ಕೂಡ ಅಡ್ವೆಂಚರಸ್ ಆಕ್ಟಿವಿಟೀಸ್. ನೀವೇನಾದರೂ ಅಡ್ವೆಂಚರಸ್ನ ಇಷ್ಟಪಡ್ತೀರಾ, ಅಡ್ವೆಂಚರ್ ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಅಂದರೆ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಬಹುದು. ಸೊ ಸೆಕೆಂಡ್ ಒನ್ ಬಂದು ಬಂಜಿ ಜಂಪಿಂಗ್, ಅದರದ್ದು ಕೂಡ ಕ್ಲಿಪ್ನ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಥರ್ಡ್ ಒನ್ ಬಂದು ಪ್ಯಾರಾಗ್ಲೈಡಿಂಗ್ ಕೂಡ ಅದು ಸ್ಕೈಯಲ್ಲಿ ಇರುತ್ತೆ. ಪ್ಯಾರಾಗ್ಲೈಡಿಂಗ್ ಅಂದರೆ ನಿಮಗೆ ಲೈಕ್ ಪ್ಯಾರಾಚೂಟ್ ಥರ ಇರುತ್ತೆ, ಅದರಲ್ಲಿ ನಾವು ಡೈವ್ ಮಾಡ್ಬೋದು. ಆಲ್ಸೋ ಸಾರ್ಟ್ ಆಫ್ ಸ್ಕೈ ಆಕ್ಟಿವಿಟಿ. ನಾವು ಸ್ಕೈಲ್ ಮಾಡ್ತಕ್ಕಂಥ ಆಕ್ಟಿವಿಟಿ ಆಗಿರುತ್ತೆ. ಅದನ್ನು ಕೂಡ ನಾನು ತುಂಬಾ ಆಸೆಪಟ್ಟು ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಆಕ್ಟಿವಿಟಿ ಕೂಡ ನನ್ನ ಲೈಫ್ ಟೈಮಲ್ಲಿ ಯಾವಾಗಾದರೂ ಒಂದ್ಸತಿ ಕಂಪ್ಲೀಟ್ ಮಾಡಿಕೊಂಡು ಆ ಬಕೆಟ್ ಲಿಸ್ಟ್ನ ಕೂಡ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗುತ್ತೆ ಗೊತ್ತಿಲ್ಲ, ಬಟ್ ಬಕೆಟ್ ಲಿಸ್ಟ್ ಮಾಡ್ಕೊಳೋದು ಇಟ್ ಈಸ್ ಅ ಮೇನ್ ಥಿಂಗ್ ಇನ್ ಲೈಫ್. ನಿಮಗೆ ಏನು ಇಷ್ಟ ಆಗುತ್ತೆ, ನೀವು ಏನು ಮಾಡಬೇಕು ಲೈಫ್ ಟೈಮಲ್ಲಿ ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಅದನ್ನ ನೋಡ್ಬೇಕಾದ್ರೂ ಅನ್ಸುತ್ತೆ, ಓ ಪಕ್ಕ ಇದನ್ನ ನಾನು ಮಾಡಲೇಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರನಾದ್ರೂ ನೀವು ಒಂದು ಬಕೆಟ್ ಲಿಸ್ಟ್ನ ಮಾಡಿ ಇಟ್ಕೊಂಡಿರಿ, ಸೊ ದಟ್ ನಿಮಗೆ ಯಾವಾಗ ನಿಮ್ಮ ಬಕೆಟ್ ಲಿಸ್ಟನ್ನು ನೋಡಿದ್ರು ಕೂಡ ಓ ಇದೊಂದು ಆಕ್ಟಿವಿಟೀಸ್ ನಾನು ಇನ್ನೂ ಮಾಡಬೇಕಂತ ಅನ್ಸುತ್ತೆ, ಒಂದು ಹೊಸ ಹುರುಪು ಸಿಗುತ್ತೆ. ಸೊ ಮೇಕ್ ಶೋರ್ ದಟ್ ನೀವು ಬಕೆಟ್ ಲಿಸ್ಟ್ನ ಮಾಡ್ಕೋತೀರಾ ಅಂತ. ಸೊ ನನ್ನ ಫೋರ್ತ್ ಅಡ್ವೆಂಚರಸ್ ಆಕ್ಟಿವಿಟಿ ವಿಚ್ ಇಸ್ ಇನ್ ಮೈ ಬಕೆಟ್ ಲಿಸ್ಟ್ ಅಂದರೆ ಜಿಪ್ಲೈನಲ್ಲಿ ಹೋಗೋದು. ನಾನು ಆಲ್ರೆಡಿ ಕರ್ನಾಟಕದ ಲಾಂಗೆಸ್ಟ್ ಜಿಪ್ಲೈನಲ್ಲಿ ಹೋಗಿದ್ದೀನಿ ಇನ್ ರಾವಿಶಿಂಗ್ ರಿಟ್ರೀಟ್. ಸರೌಂಡಿಂಗ್ ಫುಲ್ಲು ನೇಚರ್ ಆಗಿರ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ ಕ್ಲಿಪ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ, ನೀವು ನೋಡ್ಬೋದು ಹೇಗಿತ್ತು ಅನ್ನೋದು. ಒಂದು ಸ್ಮಾಲ್ ಕ್ಲಿಪ್ ಇದೆ ನಾನು ಹೋಗಿರೋದು, ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ.
ನೀವು ಕೂಡ ಈ ಥರ ಅಡ್ವೆಂಚರಸ್ ಆಕ್ಟಿವಿಟೀಸ್ನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ನ ನೀವು ತುಂಬಾ ಅಡ್ವೆಂಚರಸ್ ಆಗಿ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಅದು ಒಂದು. ಸೊ ನೆಕ್ಸ್ಟ್ ಒಂದು ಬಂದು ಸ್ಕೂಬಾ ಡೈವಿಂಗ್. ಇದು ವಾಟರಲ್ಲಿ ಮಾಡೋದು. ಸ್ಕೂಬಾ ಡೈವಿಂಗ್ ಅಂದರೆ ಇಟ್ ಆಲ್ ಅಬೌಟ್ ಸೀಯಿಂಗ್ ಅಂಡರ್ ವಾಟರ್, ಏನಿದೆ ಅಂಡರ್ ವಾಟರಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡೋದನ್ನ ಸ್ಕೂಬಾ ಡೈವಿಂಗ್ ಅಂತ ಹೇಳ್ತಾರೆ. ಐ ರಿಯಲಿ ಲವ್ ಟು ಡೂ ದಟ್ ಬಿಕಾಸ್ ನೀರ್ ಒಳಗೆ ನೋಡೋದೇ ಒಂದು ಆಕ್ಚುಲಿ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಟು ವಾಚ್. ಸೊ ಅಕ್ವೇರಿಯಂ ಅಲ್ಲೇ ಒಂದು ಫಿಶ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ ನಾವು ಎಷ್ಟೋ ಜನ. ಸೊ ಫಿಶ್ನೇ ಆ ಥರ ನಾವು ಕಣ್ಣು ಮಿಟಕ್ಸ್ದೆ ನೋಡ್ತೀವಿ ಅಂದರೆ ಅಂಡರ್ ದ ವಾಟರ್ ಯಾವ ಥರ ಲೈಫ್ ಇದೆ ಆ್ಯಂಡ್ ಹೇಗಿರುತ್ತೆ ಅಂಡರ್ ವಾಟರ್ ಒಂದು ಲೈಫ್ ಅನಿಮಲ್ಸ್ದು ಆ್ಯಂಡ್ ಹೇಗಿದೆ ಅದ್ರ ನೇಚರ್ ಹೇಗಿದೆ ಅನ್ನೋದನ್ನ ನೋಡೋದನ್ನ ನಾವು ಸ್ಕೂಬಾ ಡೈವಿಂಗ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನನಗೆ ಇದುವರೆಗೂ ಸ್ವಿಮ್ಮಿಂಗ್ ಬರೋದಿಲ್ಲ, ಕಲ್ತಿದ್ದೆ ಬಟ್ ಮತ್ತೆ ಅದನ್ನು ಸ್ವಿಮ್ಮಿಂಗ್ ಮಾಡಿಲ್ಲ. ಎಷ್ಟೋ ವರ್ಷಗಳಿಂದ ನಾನು ಸ್ವಿಮ್ಮಿಂಗೇ ಮಾಡಿಲ್ಲ. ಸೊ ಐ ಥಿಂಕ್ ಒಂದು ಸಾರ್ಟ್ ಆಫ್ ಇದರಲ್ಲಿ ನಾನು ಮರ್ತೋಗಿದ್ದೀನಿ ಸ್ವಿಮ್ಮಿಂಗ್ ಮಾಡೋದನ್ನು. ಬಟ್ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಐ ವಿಲ್ ಬಿ ಓಕೆ ವಿತ್ ಸ್ವಿಮ್ಮಿಂಗ್ ಅಂತ ಅನ್ಕೋತೀನಿ. ಕಲೀಲಿಲ್ಲ ಅಂದ್ರೂ ಈಗ ಎಷ್ಟೋ ಕಡೆ ಒಂದು ಪ್ರೊಟೆಕ್ಷನ್ನ ಕೊಟ್ಟು ಸ್ಕೂಬಾ ಡೈವಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇನ್ ಫ್ಯೂಚರ್ ನೋಡೋಣ ಆಗುತ್ತೆ. ಐ ಥಿಂಕ್ 5 ಆಯಿತು ಅನ್ಕೋತೀನಿ. ಅದ್ರದ್ದು ಕೂಡ ಬೇಕಾದ್ರೆ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಆ್ಯಂಡ್ ನೀವು ಕೂಡ ಅದನ್ನು ಮಾಡೋದಕ್ಕೆ ಒಂದಷ್ಟು ಮೋಟಿವೇಶನ್ನ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಬಕೆಟ್ ಲಿಸ್ಟಲ್ಲಿ ಇರ್ತಕ್ಕಂಥ 6th ಅಡ್ವೆಂಚರಸ್ ಆಕ್ಟಿವಿಟೀಸ್ ಬಂದು ಟ್ರೆಕ್ಕಿಂಗ್. ಟ್ರೆಕ್ಕಿಂಗ್ ಯಾರಿಗೆ ಇಷ್ಟ ಇಲ್ಲ ಈ ಟೈಮಲ್ಲಿ? ಬಿಕಾಸ್ ಇತ್ತೀಚೆಗೆ ಟ್ರೆಕ್ಕಿಂಗ್ ಅನ್ನೋದು ತುಂಬಾನೇ ಸೌಂಡ್ ಮಾಡ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಒನ್ ನೀವು ಟಾಕ್ ಮಾಡ್ತಾ ಇರಬೇಕಾದ್ರೂ ಎಷ್ಟೋ ಜನ ಹೇಳ್ತಾರೆ ಟ್ರೆಕ್ಕಿಂಗ್ ಎಷ್ಟು ಚೆನ್ನಾಗಿರುತ್ತೆ, ಟ್ರೆಕ್ಕಿಂಗ್ ಹೋಗೋಣ. ಏನೇ ಆದ್ರೂ ಟ್ರೆಕ್ಕಿಂಗ್ ಹೋಗೋಣ, ಒಂದು ಸ್ಮಾಲ್ ಬೆಟ್ಟನೇ, ಒಂದು ಚಿಕ್ಕ ಬೆಟ್ಟನೇ ಆಗಲಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಒಂದು ಚಿಕ್ಕ ಬೆಟ್ಟ ಹತ್ತೋದಕ್ಕಿಂತ ಒಂದು ದೊಡ್ಡ ಬೆಟ್ಟನ ಹತ್ತಿ ಟ್ರೆಕ್ಕಿಂಗ್ ಮಾಡಬೇಕು. ಆದಷ್ಟು ಮಂಗಳೂರು ಸೈಡ್ ಹೋಗಿ ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ನೋಡೋಣ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತೀನಿ. ಟ್ರೆಕ್ಕಿಂಗ್ದು ಕೂಡ ನಿಮಗೆ ಕ್ಲಿಪ್ಪಿಂಗ್ ಹಾಕೋದೇನು ಬೇಡ ಅನಿಸುತ್ತೆ, ಬಟ್ ಸ್ಟಿಲ್ ನಾನು ಹಾಕ್ತೀನಿ, ನೀವು ಅದನ್ನು ಕೂಡ ವಾಚ್ ಮಾಡಿ. ಒಂದು 7th ಆಕ್ಟಿವಿಟಿ ಬಂದು ಹಾಟ್ ಏರ್ ಬಲೂನಲ್ಲಿ ಟ್ರಾವೆಲ್ ಮಾಡೋದು. ನನಗೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಹಾಟ್ ಏರ್ ಬಲೂನ್ ನೋಡ್ತಾ ಇದ್ದೀವಿ ಅನ್ನೋದು ಏನೋ ಒಂದು ಆಶ್ಚರ್ಯ ಆಗಿರ್ಬೋದು, ಏನೋ ಒಂದು ಕುತೂಹಲ ಆಗಿರ್ಬೋದು ಅನಿಸುತ್ತೆ. ನಿಮಗೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದನ್ನು ಕೂಡ ನನ್ನ ಬಕೆಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿಟ್ಕೊಂಡಿದ್ದೀನಿ. ನಾನು ಯಾವ ಥರ ಪರ್ಸನ್ ಅಂದರೆ ಟ್ರಾವೆಲ್ನ ತುಂಬ ಇಷ್ಟಪಡ್ತೀನಿ. ಎಷ್ಟು ಅಂದರೆ ಲಿಟ್ರಲಿ ಐ ಲವ್ ಟು ಟ್ರಾವೆಲ್. ಒನ್ಸ್ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲಿಟ್ರಲಿ ಐ ವಿಲ್ ಬಿ ಟ್ರಾವೆಲಿಂಗ್. ನನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅದೇ, ದೇಶ ಸುತ್ತಬೇಕು ಕಂಟ್ರಿ. ಬಿಕಾಸ್ ನೋಡೋದಕ್ಕೆ ಕಲಿಯೋದಕ್ಕೆ ತುಂಬಾ ಇದೆ. ಆಸ್ ಅ ನೋನ್ ಸೆಂಟೆನ್ಸೇ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಸೊ ರಿಯಲಿ ಐ ಆಮ್ ದಟ್ ಸಾರ್ಟ್ ಆಫ್ ಅ ಪರ್ಸನ್ ಹೂ ಲವ್ಸ್ ಟ್ರಾವೆಲಿಂಗ್ ಅ ಲಾಟ್. ಬಟ್ ಇದುವರೆಗೂ ನಾನು ಆ್ಯಕ್ಚುಲಿ ಇಷ್ಟು ವರ್ಷ ಆದರೂ ನಾನು ತುಂಬ ಟ್ರಾವೆಲಿಂಗ್ ಮಾಡಿಲ್ಲ. ಬಿಕಾಸ್ ಆಫ್ ನಾನು ಓದ್ತಾ ಇರೋದ್ರಿಂದ ಆಗಿರ್ಬೋದು, ಅಥವಾ ಸಮ್ ಸಾರ್ಟ್ ಆಫ್ ಅದರ್ ಥಿಂಗ್ಸ್ ನಾನು ಮಾಡಲೇಬೇಕು ಇನ್ನು ಮುಂದಿನ ದಿನಗಳಲ್ಲಿ. ನೋಡೋಣ ಹೇಗಾಗುತ್ತೆ, ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅದೆಲ್ಲ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ಗೈಸ್. ಸ್ಮಾರ್ಟ್ ನಾನು ಏನಾದರೂ ಟ್ರಾವೆಲ್ ಮಾಡಿದ್ನ ನೀವು ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಸೊ ಮೇಕ್ ಶೋರ್ ದಟ್ ಯು ಆರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ರೈಟ್ ನಾವ್. ಆ್ಯಂಡ್ ನನ್ನ ಬಕೆಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಮೋಸ್ಟ್ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಅಂದರೆ ಇವಾಗ ಹೇಳ್ತಾ ಇದ್ದೀನಲ್ಲ ಅದೇ ಫಾರೆಸ್ಟ್ ಟ್ರಾವೆಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ. ಹೇಗೆ ನಾನು ನೀರೊಳಗೆ ಇರ್ತಕ್ಕಂಥ ಪ್ರಪಂಚನ ನೋಡೋದಕ್ಕೆ ಇಷ್ಟಪಡ್ತೀನಿ, ಅದೇ ಥರ ವೈಲ್ಡ್ ಲೈಫ್ನ ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗಂತೂ ತುಂಬಾ ಸಫಾರಿಗಳಾಗಲಿ ತುಂಬಾ ಆಪರ್ಚುನಿಟೀಸ್ ಸಿಗ್ತಾ ಇದೆ ಆ್ಯಂಡ್ ತುಂಬಾ ಆ ಥರ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಸೊ ನನಗಂತೂ ಆ ವೈಲ್ಡ್ ಲೈಫ್ನ ನೋಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇರೋದು ಒಂದು ಲೈಫು ಚೆನ್ನಾಗಿ ಸುತ್ತಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡಬೇಕು ಅನ್ನೋದು ನನ್ನ ಲೈಫ್ನ ಪ್ರಿಯಾರಿಟಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಿಕಾಸ್ ನನಗೆ ಐ ಆಮ್ ವೆರಿ ಫುಡ್ಡಿ, ಐ ಲೈಕ್ ಫುಡ್
ಟೂ ಮಚ್. ಅದು ಟೇಸ್ಟಿ ಫುಡ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಬಟ್ ಕಂಫರ್ಟಿಂಗ್ ಫುಡ್ ತುಂಬಾ ಇಷ್ಟ ಆಗುತ್ತೆ. ಐ ಆಮ್ ವೆರಿ ಬಿಗ್ ಫುಡ್ಡಿ. ಸೊ ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಫಾಂಡ್ ಆಫ್ ಟ್ರಾವೆಲಿಂಗ್. ಹಂಗಾಗಿ ಚೆನ್ನಾಗಿ ತಿನ್ಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಇದ್ಬಿಟ್ರೆ ಲೈಫ್ ಒಂಥರ ಬಿಂದಾಸ್ ಆಗಿರುತ್ತೆ. ಸೊ ನಮ್ಮ ಲವ್ಡ್ ಒನ್ಸ್ ಜೊತೆ ಟ್ರಾವೆಲ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಸೊ ನನಗೂ ಕೂಡ ತುಂಬ ಆಸೆ, ಇನ್ ಫ್ಯೂಚರ್ ನಾನು ಅದೇ ಥರ ಎಲ್ಲರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀನಿ. ಆ್ಯಂಡ್ ನೋಡೋಣ ಹೇಗೆ ನನ್ನ ಲೈಫ್ ಮುಂದೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಇರೋವರೆಗೂ ಚೆನ್ನಾಗಿ ಅರ್ನ್ ಮಾಡಿಕೊಂಡು ತಿನ್ಕೊಂಡು ಊಟ ಮಾಡಿಕೊಂಡು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಒಂದು ಒಳ್ಳೆ ಥರದಲ್ಲಿ ಜೀವನನ ಸಾಗಿಸ್ಬೇಕು ಅನ್ನೋದು ನನ್ನ ಪಾಲಿಸಿ. ಆ್ಯಂಡ್ ಇದೆಲ್ಲ ನನ್ನ ಬಕೆಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಆ್ಯಕ್ಟಿವಿಟೀಸ್. ಇನ್ನೂ ತುಂಬಾ ಇದೆ. ಅಂದರೆ ನಾನು ತುಂಬಾ ಕಂಟ್ರೀಸ್ನ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮೈ ಡ್ರೀಮ್ ಪ್ಲೇಸಸ್ ಇದ್ದಾವೆ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನನ್ನ ಪ್ಲೇಸಸ್ ಯಾವುದ್ಯಾವ್ದು ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಕಂಟ್ರಿ ಆಗಲಿ ಪ್ಲೇಸಸ್ ಆಗಲಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದುವರೆಗೂ ಈ ವಿಡಿಯೋನ ನೀವು ನೋಡಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ನನಗೋಸ್ಕರ ನೀವು ಇಷ್ಟು ನಿಮಿಷ ಈ ವಿಡಿಯೋನ ನೋಡಿ ನೀವು ಕೂಡ ಒಂದು ಬಕೆಟ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಬೇಗ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಓಲ್ಡ್ ವಿಡಿಯೋಸ್. ಬಾಯ್.